ಹಾಯ್, ಹೆಂಗಿದ್ರಾ? ಇವತ್ತೊಂದು ಕನ್ನಡಿ ಸ್ಟ್ಯಾಂಡಿನ ಕತೆ ಜೊತೆಗೆ ಬೈಂದಿ. ಎಂತ ಕತೆ ಹೇಳಿ ಶುರು ಮಾಡ್ತಿ ಕೇಳಿ. ಒಂದಿನ ಶಾರದಕ್ಕ ಮತ್ತು ಭಾಗೀರಥಕ್ಕ ಇಬ್ಬರು ಜಗಲಿ ಕಟ್ಟೆ ಮೇಲೆ ಕತೆ ಹೊಡ್ಕೋತಾ ಕಾಫಿ ಆಸರಿ ಕುಡಿತಾ ಕತೆ ಹೊಡ್ಕೋತಿದ್ದ. ಈ ಭಾಗೀರಥಕ್ಕಂಗೂ ಸುಟ್ಟು ಸೊಂಟ ನೋವು. ಸೊಂಟ ಹೋತ್ರೋ ನೆಮಿತಿತ್ತು ಪಾಪ. ಅದಕ್ಕೆ ಶಾರದಕ್ಕೆ ಏನಂತು, ನಾನು ನೆಮಿತೆ ಭಾಗೀರಥಕ್ಕ, ಸೊಂಟ ನೋವು ಹೇಳ್ಕೊಂಡು ಮೊಮ್ಮಗನ ಹತ್ರ ಹೇಳಿ ಮುಲಾಮಾಗಲಿ ತೈಲನಾಗಲಿ ತರ್ಸ್ಕೊಳ್ದಲ್ದ ಅಂತ ಕೇಳ್ತು ಶಾರದಕ್ಕ. ಅದಕ್ಕೆ ಭಾಗೀರಥಕ್ಕ ಏನಂತು, ಹೇಳಿದ್ದಿ ತಮ್ಮ ಸಂಜೆ ಪ್ಯಾಟಿಗೆ ಹೋಗ್ತಿ, ಶಟ್ರಂಗಲ್ಲಿ ಸಿಕ್ತು ತೈಲ ತಗಬತ್ತಿ ಮುಲಾಮು ಹೇಳಿದ್ದ ಅಂತು. ಸರಿ ಆತು ಅಂತಾತು. ಸಂಜೆ ಆಗ್ತಾ ಬಂತು. ಹಂಗೆ ಶಾರದಕ್ಕ ತಾನು ಮನೆಗೆ ದೇವದೀಪ ಹಚ್ಚೋಕೆ ಒಳ್ಕೊಂಡು ಶಾರದಕ್ಕ ಮನೆಗೆ ಹೋತು. ಭಾಗೀರಥಕ್ಕನು ಒಳಗೆ ತಾನು ದೇವದೀಪ ಹಚ್ಚೋಕೆ ಒಳ್ಕೊಂಡು ತಾನು ಒಳಗೆ ಬಂತು. ನೀವು ಒಳಗೆ ಬರ್ದಕ್ಕೂ ತಮ್ಮನ ಹತ್ರ ಕೇಳ್ತು, ತಮ್ಮ ತೊಯಿಂದ್ಯನ ಮೂಲಾಮ್ನ ಕೇಳ್ತು. ಅದಕ್ಕೆ ಅಂತಂದ ಮೊಮ್ಮಗ, ಹ್ಞೂ ಅಮ್ಮಮ್ಮ ತೊಯಿಂದಿ, ಕನ್ನಡಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೀನಿ ನೋಡು, ಹೊಚ್ಚಿಗೆ ರಾತ್ರಿ ಮಲ್ಗಕ್ಕಾರೆ ಅಂದ. ಇನ್ನು ನಮ್ಮನೆಲ್ಲ ಅಜ್ಜಿ ದಿಕ್ಕಳಿಗೆ ಹವ್ಯಕರಲ್ಲಿ ಅಮ್ಮಮ್ಮ ಹೇಳ್ತಾ ಆತು. ಹೇಳಿ ರಾತ್ರಿ ಊಟ ಆತು, ಅಮ್ಮಮ್ಮ ಮಲ್ಗಕ್ಕೆ ಹೋತು ಅಂತೂ ಕನ್ನಡಿ ಸ್ಟ್ಯಾಂಡ್ ಮೇಲೆ ಮೂಲಾಮಿತ್ತು ಹೊಚ್ಚಿಗೆ ಅಂತು. ಈ ಕನ್ನಡಿ ಸ್ಟ್ಯಾಂಡ್ ಅಂದ್ರೆ ಎಂತ ಗೊತ್ತಿದ್ದ? ನಮ್ಮಲ್ಲೆಲ್ಲ ಕನ್ನಡಿ ಸ್ಟ್ಯಾಂಡು, ಹಿಂದಿನ ಕಾಲದ ಕನ್ನಡಿ ಸ್ಟ್ಯಾಂಡು ಅಂತಂದ್ರೆ ಭಾರಿ ಫೇಮಸ್ಸು. ಎಂತಕ್ಕಂದ್ರೆ A to Z ಶಾಪ್ ಇದ್ದಂಗೆ. ನಮ್ಮ ಹಳೆ ಕಾಲದ್ದು ಹೆಂಗಸರು ಕನ್ನಡಿ ಸ್ಟ್ಯಾಂಡು ಅಂತಂದ್ರೆ ಒಂದೇ ಇರ್ತಲ್ಲೇ. ಅಲ್ಲಿ ಬ್ರಷು, ಪೇಸ್ಟು, ಹಣಿಗೆ, ಲಾಲ್ಗಂಧ, ಟಿಕ್ಲಿ ಪಟ್ನ, ಕ್ರೀಮು, ಹಲ್ತಿಕಾ ಪೇಸ್ಟು ಎಲ್ಲ ಇರ್ತು. ಸೋಪಿನ ಕಾಳಿಗೆ ಸಮೇತ ಒಂದೊಂದ್ಸಲಿ ಇರ್ತು. ಈ ಮೇಲೆ ಕನ್ನಡಿ ಇರ್ತು ಚೌಕಕ್ಕೆ, ಕೆಳಗೊಂದು ದೊಡ್ಡ ಬಾಕ್ಸ್ ಇರ್ತು. ನಿಗಕ್ಕೆಲ್ಲ ಗೊತ್ತಿರ್ತು, ನಮ್ಮ ಹವಿಕ್ರು ಮನೇಲಿ ಹುಳ್ಳಿ ಮನೆಗಳಲ್ಲಿ ಜಾಸ್ತಿ ಅದು. ಹಾಗಾಗಿ ಅಮ್ಮಮ್ಮ ಏನು ಮಾಡ್ತು, ಪೇಸ್ಟ್ ತೆಕ್ಕಂತು ರಾತ್ರಿ ಸೊಂಟಕ್ಕೆ ಹೊಚ್ಚಿಗೆಂತು. ಅದು ನೋವು ಜಾಸ್ತಿ ಇತ್ತಲ್ಲೇ, ಹೊಚ್ಚಿಗೆ ಬಿಡ್ತು. ಹೊಚ್ಚಿಗೆಂಡಂಗೆ ಮಲಗ್ತು. ಬೆಳಗಾತು ಅಂತಾತು. ಬೆಳಗ್ಗೆ ಏಳೋ ತನಕ ಅಮ್ಮಮ್ಮಂಗೆ ಹಾಸಿಗೆ, ಹೊದಕ್ಲು, ಬಟ್ಟೆಲ್ಲ ಶುಂಠಿ ಪೆಪ್ಪರ್ಮೆಂಟ್ ವಾಸನೆ ಬಂದಂಗತ್ತು. ಇದೇ ಅಂತ ಕೀರಂಗಿ ಶುಂಠಿ ಪೆಪ್ಪರ್ಮೆಂಟ್ ವಾಸನೆ ಬರ್ತಿತ್ತು ಹೊದಕ್ಲು. ನನ್ನ ಮನೆ ಶೀರಲ್ಲ ಅಂತ ನೋಡೋ ತನಕ ಅಮ್ಮಮ್ಮ ಸೊಂಟಕ್ಕೆ ಹಚ್ಕೊಂಡಿದ್ದು ನೋವಿನ ಮೂಲ ಮಲ್ಲ. ಹಲ್ತಿಕ್ಕ ಪೇಸ್ಟನ್ನು ಅಮ್ಮಮ್ಮ ಸೊಂಟಕ್ಕೆ ಹಚ್ಕೊಂಡಿತ್ತು. ಎಂತಕ್ಕಂತಂದ್ರೆ ನಾವಾಗ ಹೇಳಿದ್ನಲ್ಲೇ, ನಮ್ಮ ಹವಿಕರ ಕನ್ನಡಿ ಸ್ಟ್ಯಾಂಡು ಅಂತಂದ್ರೆ A to Z ಶಾಪ್ ಇದ್ದಂಗೆ. ಹಲ್ತಿಕ್ಕ ಮೂಲಾಮು, ನೋವಿನ ಮೂಲಾಮು ಒಕ್ಕ ಪಕ್ಕ ಇಟ್ಟಿದ್ದ. ಅದು ಏನು ಕೇಳುತ್ತೆ, ಎರಡು ಬಿಳಿ ಕಲರು. ಈ ಅಮ್ಮಮ್ಮಂಗೆ ಪಾಪ ರಾತ್ರಿ ಆಗಿತ್ತು, ಕೊಂಡು ಬೇರೆ ಸರಿ ಕಾಣ್ತಿರ್ಲೆ, ಊಟದ ತಗಂತು ಗಾಬರಿಲಿ ಹೊಚ್ಚಿಗೆಂತು. ಅದು ಏನು ಕೇಳ್ತೇವೆ, ಅದಕ್ಕೆ ಎರಡಕ್ಕೂ ಮೆಂತಾಲ್ ಹಾಕಿರ್ತಾ. ನೀನು ಹೊಲ್ತಿಕ್ಕ ಪೇಸ್ಟಿಗೂ ಮೆಂತಾಲ್ ಸ್ವಲ್ಪ ಹಾಕಿರ್ತಾ, ಮತ್ತು ಈ ನೋವಿನ ಮೂಲಾಮಗೂ ಮೆಂತಾಲ್ ಹಾಕಿರ್ತಾ. ಅದು ಏನು ತಿಳ್ಕಂತು, ಮೆಂತಾಲ್ ಘಮ ಪರಿಮಳ ಬಂತಲೇ. ಎಂದೋ ಘಮ ಪರಿಮಳದಾಗಿ ಕುಳ್ಕೊಂಡು ಹೊಚ್ಚಿಗೆ ಅಂತು ಅಮ್ಮಮ್ಮ ಸೊಂಟಕ್ಕೆ. ಹಾಗೆ ಮೊಮ್ಮಗನ ಕರತ್ತು, ತಮ್ಮ ನೀ ಮೂಲಾಮ್ ಎಲ್ಲಿಟ್ಟಿದ್ದೆ ಅಂತ ಕೇಳ್ತು. ಅದಕ್ಕೆ ಮೊಮ್ಮಗೆ ಅಂತಂದ, ಕನ್ನಡಿ ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ ಅಂತ ಹೇಳಿದ್ನಲ್ಲ ಅಮ್ಮಮ್ಮ, ರಾತ್ರಿ ನೀ ಹೊಚ್ಚಿಗೆ ಹೇಳಿದ್ನಲ್ಲ, ಹೊಚ್ಚಿಗೆ ಅಂಡ್ಯಾ ಕೇಳ್ದ ಮೊಮ್ಮಗ. ಅಮ್ಮಮ್ಮ ಇದ್ದದ್ದು ನೋಡಿದ್ಯಾ ಅಂತ ಹೊಚ್ಚಿಗೆ ಹಿಂದಿ ಹೇಳಿ ತೋರಿಸ್ತು. ಇದು ನೋಡೋ ತನಕ ಸುಟ್ಟು ಹಲ್ತಿಕ್ಕ ಇದು ಪೇಸ್ಟ್ ಮುಲಾಮು. ನಾ ಹೇಳಿದ್ನಲ್ಲೇ ಅಮ್ಮಮ್ಮಂಗೆ ಕೊಂಡು ಕಾಣ್ತಿರ್ಲೆ, ರಾತ್ರಿ ಬೇರೆ ಆಗಿತ್ತು. ಈ ನಮ್ಮಲ್ಲಿ ಕನ್ನಡಿ ಸ್ಟ್ಯಾಂಡು ಅಂತಂದರೆ A to Z ಶಾಪ್ ಇದ್ದಂಗೆ. ಹಾಗಾಗಿ ಅಮ್ಮಮ್ಮನಿಗೆ ಕನ್ಫ್ಯೂಸ್ ಆಗಿ ನೋವಿನ ಮೂಲಾಮ್ ಹಚ್ಚಿಗೆಳ ಬದಲು ಹೊಲ್ತಿಕ ಪೇಸ್ಟ್ ಹಚ್ಚಿಗೆ ಅಂತಾತು. ಎಲ್ಲ ಕನ್ನಡಿ ಸ್ಟ್ಯಾಂಡಿನ ಮಹಿಮೆ. ಹೆಂಗೆ ಕನ್ನಡಿ ಸ್ಟ್ಯಾಂಡಿನ ಕತೆ ಹೆಂಗಿತ್ತು ಕಾಮಿಡಿ? ಇಷ್ಟ ಆಯ್ತು ಅಂತ ಅನ್ಕೈಂದಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರೆಯಡಿ. ನಮಸ್ಕಾರ.